ಹಲೋ, ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸುಸ್ವಾಗತ. ಸ್ನೇಹಿತರೆ, ಇವತ್ತು ಹೊಸ ವಿಡಿಯೋ ಜೊತೆಗೆ ನಾನು ಬಂದಿದ್ದೆ. ಏನಪ್ಪ ಅಂತಂದರೆ ಆಡಿಯೋ ಲ್ಯಾಬ್ಗೆ ಸಂಬಂಧಿಸಿದಂತೆ ಇಂದಿನ ದಿನಗಳಲ್ಲಿ ಅನೇಕ ವಿಡಿಯೋಗಳನ್ನು ಮಾಡಿದ್ದೆ, ಅದನ್ನೀಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಆಡಿಯೋ ಲ್ಯಾಬ್ನಲ್ಲಿ ಇನ್ನೊಂದು ಫ್ಯೂಚರ್ ಮಿಕ್ಸ್ ಅಂತೇಳಿದೆ. ಅಂದರೆ ಆಡಿಯೋನ ಮಿಕ್ಸ್ ಮಾಡುವಂತಹ ಒಂದು ಫ್ಯೂಚರ್ನ ನಾನು ನಿಮಗೆ ಈಗ ಹೇಳ್ಕೊಡ್ತಾ ಇದ್ದೀನಿ. ಆಡಿಯೋ ಮಿಕ್ಸರ್ ಅಂತ ಅಂದರೆ, ಈಗ ಯಾವುದಾದ್ರೂ ಒಂದು ಆಡಿಯೋನ ಮಾಡಿರ್ತೀರ. ಸೊ ಆ ಆಡಿಯೋಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಬೇಕಂತ ಅಂದ್ಕೊಂಡಿರ್ತೀರಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಹಾಕೋದು ಹೇಗೆ ಅಂತ ಗೊತ್ತಿಲ್ಲ ಅಂತಂದರೆ, ನೀವು ಆಡಿಯೋ ಲ್ಯಾಬ್ನಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ನಾನೀಗ ಹೇಳ್ಕೊಡ್ತೀನಿ. ಅದೇ ರೀತಿಯಾಗಿ ನೀವು ಆಡಿಯೋ ಲ್ಯಾಬ್ನಲ್ಲಿ ನಿಮ್ಮ ಯಾವುದೇ ಒಂದು ಆಡಿಯೋಸ್ಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಕೂಡ ಆ್ಯಡ್ ಮಾಡ್ಬೋದು. ಓಕೆನಾ? ಹಾಗಾದರೆ ಒಂದು ಆಡಿಯೋಗೆ ಮತ್ತೊಂದು ಆಡಿಯೋನ ಮಿಕ್ಸ್ ಮಾಡೋದು ಹೇಗೆ ಅಂಥೇಳಿ ಈಗ ನೋಡ್ಕೊಂಬರೋಣ. ಆಡಿಯೋ ಲ್ಯಾಬ್ಗೆ ಸಂಬಂಧಪಟ್ಟಂತೆ ಆಡಿಯೋನ ಮರ್ಜ್ ಮಾಡೋದಾಗಿರ್ಬೋದು, ಆಡಿಯೋಯಿಂದ ವೀಡಿಯೋ ಕನ್ವರ್ಟ್ ಮಾಡೋದಾಗಿರ್ಬೋದು, ವೀಡಿಯೋಯಿಂದ ಆಡಿಯೋಗೆ ಕನ್ವರ್ಟ್ ಮಾಡೋದಾಗಿರ್ಬೋದು. ಈ ವಿಡಿಯೋಗಳನ್ನು ಆಗಲೇ ನಾನು ಮಾಡಿದ್ದೀನಿ. ಸೊ ವಿಡಿಯೋನ ಯಾರು ನೋಡಿಲ್ವೋ ಅವರು ಪ್ಲೇಲಿಸ್ಟ್ನಲ್ಲಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ಇದೆ, ಅವುಗಳನ್ನು ನೋಡಿ. ಓಕೆನಾ? ಓಕೆ, ಈಗ ಒಂದು ಆಡಿಯೋಗೆ ಮತ್ತೊಂದು ಆಡಿಯೋನ ಮಿಕ್ಸ್ ಮಾಡೋದು ಯಾವ ರೀತಿ ಏನು ಅಂತ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಈಗಾಗಲೇ ನಮ್ಮ ಚಾನಲ್ 410 ಜನರನ್ನು ಸಬ್ಸ್ಕ್ರೈಬರ್ ತಲುಪಿದೆ. ಸೊ ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ ಅವರಿಗೆಲ್ಲರಿಗೂ ನಮ್ಮ ಚಾನಲ್ ಕಡೆ ವತಿಯಿಂದ, ನನ್ನ ಕಡೆ ವತಿಯಿಂದ ತಮಗೆಲ್ಲರಿಗೂ ಧನ್ಯವಾದಗಳು. ಸೊ ಇನ್ನೊಂದು ಅನೌನ್ಸ್ಮೆಂಟ್ ಇದೆ. ಏನಪ್ಪ ಅಂತಂದರೆ, ನಮ್ಮ ಮೊಬೈಲ್ ಟೆಕ್ ಇನ್ ಕನ್ನಡ ಗುಂಪಿನ ಕಡೆ ವತಿಯಿಂದ 3ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ನಮ್ಮ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಮತ್ತು ಮೊಬೈಲ್ ಟೆಕ್ ಇನ್ ಕನ್ನಡ ಎರಡು ಯೂಟ್ಯೂಬ್ ಚಾನಲ್ಗಳ ಒಂದು ನೆರವಿನಿಂದ, ಅಂದರೆ ಸಂಯುಕ್ತ ಆಶ್ರಯದಲ್ಲಿ ಆಗಸ್ಟ್ ತಿಂಗಳಿಂದ ನಾವು ಬೇಸಿಕ್ ಮೊಬೈಲ್ ತರಬೇತಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬೇಸಿಕ್ ಮೊಬೈಲ್ ಅಂದರೆ ಯಾರಿಗೆ ಮೊಬೈಲ್ ಯೂಸ್ ಮಾಡೋಕ್ಕೆ ಬರಲ್ವೋ, ಓಕೆನಾ, ಅಂಥವರು ಈ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗ್ಬೋದು. ಕಾರ್ಯಕ್ರಮ ಅಂದರೆ ಕ್ಲಾಸಸ್ ಬಂದುಬಿಟ್ಟು ಆನ್ಲೈನ್ ಮೂಲಕ ಇರುತ್ತೆ. 1 ತಿಂಗಳ ಈ ಕಾರ್ಯಕ್ರಮ ಆಗಿರುತ್ತೆ. ಈ ಕಾರ್ಯಕ್ರಮಕ್ಕೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತಂದರೆ, ಈ ಕಾರ್ಯಕ್ರಮದ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ, ವಿಡಿಯೋ ಲಿಂಕನ್ನು. ಆ ಒಂದು ವಿಡಿಯೋನ ನೋಡಿ, ಓಕೆನಾ. ಆ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಮಾಹಿತಿನ ನೀಡಿದ್ದೀನಿ. ಸೊ ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಆ ವಿಡಿಯೋ ಇದೆ. ತಾವು ಅಲ್ಲಿನ ಒಂದು ವಿಡಿಯೋನ ನೋಡಿ ರಿಜಿಸ್ಟ್ರೇಷನ್ ಮಾಡಿಸೋದು ಹೇಗೆ ಎತ್ತ ಅಂತೇಳಿ ಸಂಪೂರ್ಣವಾಗಿ ನಾನೇ ಮಾಡಿದ್ದೀನಿ. ಸೊ ನೀವು ನೋಡೋದ್ರ ಮುಖಾಂತರ ನಿಮಗೇನಾದರೂ ಇಷ್ಟ ಇದ್ದರೆ, ಬೇಸಿಕ್ ಮೊಬೈಲ್ನ ಇನ್ನೂ ಕಲಿಬೇಕು ನಾನು ಅಂತ ಅಂದ್ಕೊಂಡಿದ್ರೆ, ಅಂದರೆ ಮೊಬೈಲ್ ಬಗ್ಗೆ ಸ್ವಿಚ್ ಆಫ್ ಮಾಡೋದರಿಂದ ಹಿಡಿದು ಮೊಬೈಲ್ನ ನಂಬರ್ಗಳನ್ನು ಸೇವ್ ಮಾಡೋದರಿಂದ ಹಿಡಿದು ಸಂಪೂರ್ಣವಾದಂತಹ ಬೇಸಿಕ್ಕಾಗಿ ಏನು ಕಲಿಬೇಕು ಮೊಬೈಲ್ನಲ್ಲಿ ಅದನ್ನೆಲ್ಲ ಸಂಪೂರ್ಣವಾಗಿ ಹೇಳ್ಕೊಡ್ತೀವಿ. ಹಾಗೆ ಮೊಬೈಲ್ನಲ್ಲಿ ಬೇಕಾದಂತಹ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ಗಳನ್ನು ಕೂಡ ನಾವು ನಿಮಗೆ ಹೇಳ್ಕೊಡ್ತಾ ಇದ್ದೀವಿ. ಹಾಗೆ ಆ್ಯಪ್ಸ್ಗಳನ್ನು ಡೌನ್ಲೋಡ್ ಮಾಡೋದು ಸಂಪೂರ್ಣವಾಗಿ ಬೇಸಿಕಲಿ ಏನು ಬೇಕಾಗಿರುತ್ತೋ ಮೊಬೈಲ್ನ ಬಳಸಬೇಕು ಅಂತಂದರೆ ಅವುಗಳನ್ನು ಹೇಳ್ಕೊಡ್ತೀವಿ. ಹಾಗೆ ಬ್ಲೈಂಡ್ಗೆ ಬೇಕಾದಂತಹ ಪ್ರಮುಖ ಅಪ್ಲಿಕೇಶನ್ಸ್ಗಳನ್ನು ಯೂಸ್ ಮಾಡೋದು ಹೇಗೆ ಅದನ್ನೆಲ್ಲ ಸಂಪೂರ್ಣವಾಗಿ ನಾವು ನಿಮಗೆ ಹೇಳ್ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂತಂದರೆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇನ್ನೊಂದು ವಿಡಿಯೋ ಇದೆ, ಆ ವಿಡಿಯೋನ ನೋಡಿ. ಅದರಲ್ಲಿ ಇನ್ನೂ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ನಾನು, ಓಕೆನಾ. ಅದರಲ್ಲಿ ನೋಡಿ ನೀವು ಜಾಯ್ನ್ ಆಗ್ಬೋದು, ಓಕೆನಾ. ಹಾಗಾದರೆ ವಿಡಿಯೋನ ಪ್ರಾರಂಭಿಸೋಣ, ಜಾಸ್ತಿ ಲೇಟ್ ಮಾಡೋದು ಬೇಡ. ಸೊ ಆಗಲೇ ಹೇಳಿದ ಹಾಗೆ ಆಡಿಯೋ ಲ್ಯಾಬ್ನಲ್ಲಿ ಆಡಿಯೋಗಳನ್ನು ಮಿಕ್ಸ್ ಮಾಡೋದು ಯಾವ ರೀತಿ ಏನು ಅಂತೇಳಿ ನೋಡ್ಕೊಂಬರೋಣ, ಬನ್ನಿ. ಓಕೆ, ಈಗ ಆಡಿಯೋ ಲ್ಯಾಬ್ನಲ್ಲಿ ಹೋಗ್ತೀನಿ. ಓಕೆ, ಇಲ್ಲಿಂದ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋಗ್ತೀನಿ. ಓಕೆ, ಇಲ್ಲಿ ರೀಸೆಂಟ್ಲಿ ಯೂಸ್ಡ್ ಟೂಲ್ಸ್ ಇದೆ. ಈ ಒಂದು ಕ್ಯಾಟಗರಿಯಲ್ಲಿ ಬರುವಂಥದ್ದು ನೀವು ಏನು ಯೂಸ್ ಮಾಡಿರ್ತೀರೋ ಆ ಒಂದು ಟೂಲ್ಸ್ಗಳೆಲ್ಲ ಇಲ್ಲಿ ಬರ್ತವೆ. ಸೊ ನಾನು ಮಿಕ್ಸ್ ಅಂತ ಅದನ್ನು ಕೂಡ ಯೂಸ್ ಮಾಡಿದ್ದೆ ರೀಸೆಂಟ್ಲಿ. ಅದು ರೀಸೆಂಟ್ಲಿ ಯೂಸ್ಡ್ ಟೂಲ್ಸ್ ಒಳಗಡೆ ಇರುತ್ತೆ. ಬಟ್ ನಿಮಗೆ ಏನಾದರೂ ಬೇಕಪ್ಪ ಅಂತಂದರೆ, ಈಗ ಲೆಫ್ಟಿಂದ ಅದು ಯೂಸ್ ಮಾಡಿಲ್ಲ ಅಂತಂದರೆ ನೀವು ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋದರೆ ನಿಮಗೆ ಆಡಿಯೋ ಅಂತೇಳಿ ಸಿಗುತ್ತೆ. ಅಲ್ಲಿ ನಿಮಗೆ ಮಿಕ್ಸ್ ಅಂತೇಳಿ ಸಿಗುತ್ತೆ. ನಾನು ಅದನ್ನು ತೋರಿಸ್ಬಿಡ್ತೀನಿ. ಇಲ್ಲಿ ಮಿಕ್ಸ್ ಅಂತ ಬಂದರೂ ಕೂಡ ನಾನು ಮೇಲೆ ಕ್ಲಿಕ್ ಮಾಡಲ್ಲ.
Advanced ಓಕೆ audio ಮಿಕ್ಸ್ editing ಅಂತ ಇದೆ. tools. ಓಕೆ Out of list. ಇಲ್ಲಿ ಆಡಿಯೋ ಎಡಿಟಿಂಗ್ ಟೂಲ್ಸ್ ಇದೆ. ಇಲ್ಲಿಂದ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋಗ್ತೀನಿ ಹಾಗೆ. Advanced trim. Row. Simple trim. ಓಕೆ 2-wave trim. Mix. Column 4. ಮಿಕ್ಸ್ ಅಂತೇಳಿದೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದು ಬಂದುಬಿಟ್ಟು ಆಡಿಯೋಗಳನ್ನು ಮಿಕ್ಸ್ ಮಾಡೋದು ಮಾತ್ರ. ಓಕೆನಾ, ಗಮನವಿಟ್ಟು ಕೇಳಿ, ಆಡಿಯೋಗಳನ್ನು ಮಿಕ್ಸ್ ಮಾಡೋದು ನಾನೀಗ ಹೇಳ್ಕೊಡ್ತಾ ಇರೋದು. ಸೊ ಮಿಕ್ಸ್ ಒಳಗಡೆ ಕ್ಲಿಕ್ ಮಾಡೋಣ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. Audio lab. ಓಕೆ, ಈಗ ಒಳಗಡೆ ಹೋಗಿದೆ. ಇಲ್ಲಿ ಏನು ಬರುತ್ತೆ ನೋಡೋಣ. Audio lab. Refresh audio sort. Folder view. ಓಕೆ, ಇಲ್ಲಿ ಆಡಿಯೋ ಗ್ಯಾಲರಿ ಓಪನ್ ಆಗಿದೆ. Search. Selected. Folder. Artist. Album. Page. Out of list. ಓಕೆ, ಇಲ್ಲಿ ನಾವು ಫಸ್ಟ್ ಆಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. Album art. Voice 00. Audio album art. No copyright music guitar cinematic. Pianos 1 minute. Audio album art. Google _TTS _175160. Audio album art. Audio album art. Voice 007. Unknown. 1844. M4A. ಇಲ್ಲಿ ಈಗ ನಾನು ಮಾಡೋಂತಹ ಒಂದು ಆಡಿಯೋ ಇದೆ. ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಡಬಲ್ ಟ್ಯಾಪ್ ಮಾಡ್ತೀನಿ ಇದ್ರ ಮೇಲೆ ನಾನು. Format not supported. Converting audio to supported format. Audio lab. Audio lab. ಅದು ಆಡಿಯೋ ಫಾರ್ಮ್ಯಾಟ್ ಸಪೋರ್ಟ್ ಆಗಲ್ಲ, ಬೇರೆ ಒಂದು ಸಪೋರ್ಟ್ ಆಗುವಂಥ ಫಾರ್ಮ್ಯಾಟಲ್ಲಿ ಕನ್ವರ್ಟ್ ಆಗ್ತಾಯಿದೆ ಅಂತ ಹೇಳ್ತು ಅದು. ಓಕೆನಾ, ಇರಲಿ, ಕನ್ವರ್ಟ್ ಆಗ್ತಾಯಿದೆ. ಒಂದು ನಿಮಿಷ ವೇಟ್ ಮಾಡೋಣ. ಒಂದೊಂದು ಸಲ ಬೇಗ ಆಗುತ್ತೆ, ಒಂದು ಸಲ ಸ್ವಲ್ಪ ಲೇಟ್ ಆಗುತ್ತೆ. ವೇಟ್ ಮಾಡೋಣ. ಓಕೆ ಓಕೆ, ಈಗ ಓಕೆ ಅದು ಕನ್ವರ್ಟ್ ಆಗಿ ಈಗ ಸೆಲೆಕ್ಟ್ ಆಗಿದೆ. ಓಕೆನಾ, ಡಬಲ್ ಟ್ಯಾಪ್ ಮಾಡಿದ ಮೇಲೆ ಸ್ವಲ್ಪ ಲೋಡಿಂಗ್ ಆಗುತ್ತೆ. ಓಕೆನಾ, ಸಪೋರ್ಟೆಡ್ ಫಾರ್ಮೆಟ್ನಲ್ಲಿ ಅದು ಕನ್ವರ್ಟ್ ಆಗುತ್ತೆ. ಈಗ ಸೆಕೆಂಡ್ ಆಡಿಯೋನ ನಾವು ಮಿಕ್ಸ್ ಮಾಡಬೇಕು ಅಂತಂದರೆ ಒಂದು ಆಡಿಯೋ ಇದೆ. ಆ ಆಡಿಯೋನ ಪ್ಲೇ ಮಾಡಿ ಕೂಡ ತೋರಿಸ್ತೀನಿ. ಫಸ್ಟ್ ಆಡಿಯೋನ ನಾನು ನಿಮಗೆ. Play. Help. 0. First L1. First audio volume disabled. Add second audio. 0. Help. Play. Add audio. Save. Add on play. Help. 0. First audio L1. Decrease first left. 1.00. Decrease L1. 0. Okay. Help. Play. ಇಲ್ಲಿ ಪ್ಲೇ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಹಲೋ, ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಓಕೆನಾ. ಇದಕ್ಕೆ ಯಾವುದೇ ಒಂದು ಆಡಿಯೋ ಮಿಕ್ಸ್ ಇಲ್ಲ. ಸೊ ಈಗ ಅದಕ್ಕೆ ಆಡಿಯೋನ ನಾನು ಮಿಕ್ಸ್ ಮಾಡ್ತೀನಿ. ಆಡಿಯೋ ಅಂತಂದರೆ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಮಿಕ್ಸ್ ಮಾಡ್ತೀನಿ. ಸೊ ಸೆಕೆಂಡ್ ಆಡಿಯೋ ಎಲ್ಲಿದೆ ನೋಡ್ತೀನಿ ನಾನು. ಇಲ್ಲಿಂದ ಲೆಫ್ಟ್ ಸೆಟ್ ಮಾಡ್ತೀನಿ. ನೋಡಿ, ಇದು ಫಸ್ಟ್ ಆಡಿಯೋ ಏನಿರುತ್ತೆ ಇದ್ರದ್ದು ಏನು ಮಾಡಬೇಡಿ, ವಾಲ್ಯೂಮನ್ನು ಡಿಸೇಬಲ್ ಇರುತ್ತೆ, ಅದು ಅದೇ ರೀತಿ ಇರಲಿ. ಆ್ಯಡ್ ಸೆಕೆಂಡ್ ಆಡಿಯೋ ಟು ಮಿಕ್ಸ್ ಇದ್ರ ಒಳಗಡೆ ಹೋಗಬೇಕು. ಈಗ ನಾವು ಏನು ಸೆಕೆಂಡ್ ಆಡಿಯೋನ ಏನು ಮಿಕ್ಸ್ ಮಾಡಬೇಕು ಅಂತಂದರೆ, ಈ ಒಂದು ಆಡಿಯೋಗೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಅಂತ ಹಾಕೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದಲ್ಲ. ಇದೇ ರೀತಿಯಾಗಿ ನೀವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಹಾಕ್ಬೋದು. ಒಂದು ಫಸ್ಟ್ ಆಡಿಯೋದಲ್ಲಿ ಒಂದು ಆಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು, ಅಂದರೆ ನೀವೇನು ರೆಕಾರ್ಡ್ ಮಾಡಿರ್ತೀರೋ ಆ ಆಡಿಯೋನ. ನೆಕ್ಸ್ಟ್ ಸೆಕೆಂಡ್ ಆಡಿಯೋ ಇದರಲ್ಲಿ ಇದರೊಳಗಡೆ ನೀವು ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ, ಡಬಲ್ ಟ್ಯಾಪ್ ಮಾಡಿದ್ದೀನಿ ಅದ್ರ ಮೇಲೆ ನಾನು. ಓಕೆ, ಇಲ್ಲಿ ಆಡಿಯೋ ಗ್ಯಾಲರಿ ಓಪನ್ ಆಗಿರುತ್ತೆ, ಎಲ್ಲ ಆಡಿಯೋಸ್ ಎಲ್ಲ ಬಂದಿರ್ತವೆ. No copyright music guitar cinematic. Pianos 1 minute. Lapile music. Relax. 0112. M4A. 2144. ನಾನು ಈ ಒಂದು ಆಡಿಯೋನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ, ಮ್ಯೂಸಿಕ್ನ. Album art. On 20 million. Audio album art. Google _T. Audio album art. No copyright music guitar cinematic. ಇದನ್ನು ಕ್ಲಿಕ್ ಮಾಡ್ತೀನಿ. Format not supported. Converting audio to supported format. Audio lab. Audio lab. ವೇಟ್ ಮಾಡೋಣ ಮತ್ತೆ. Album art. ಓಕೆ, ಈಗ ಅದು ಕೂಡ ಮಿಕ್ಸ್ ಆಗಿದೆ. Play. But album art. ಓಕೆ, ಈಗ ಪ್ಲೇ ಆಗ್ತಾ ಇದೆ ಬ್ಯಾಕ್ಗ್ರೌಂಡಲ್ಲಿ. ಓಕೆನಾ, ಇಲ್ಲಿ ಪ್ಲೇ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಟಾಪ್ ಆಗುತ್ತೆ ಮ್ಯೂಸಿಕ್. ಓಕೆ, ಇಲ್ಲಿ ಓಕೆ ಅಂತ ಇದೆ, ಅದನ್ನ ಕ್ಲಿಕ್ ಮಾಡೋಣ. ಈಗ ಸೆಕೆಂಡ್ ಆಡಿಯೋ ಕೂಡ ಮಿಕ್ಸ್ ಆಯಿತು. ಇದೇ ರೀತಿಯಾಗಿ ಥರ್ಡ್ ಆಡಿಯೋನು ಕೂಡ ನೀವು ಬೇಕಾದರೆ ಮಿಕ್ಸ್ ಮಾಡ್ಕೋಬೋದು. ಓಕೆ, ಈಗ ನೆಕ್ಸ್ಟ್ ನೋಡೋಣ. ಈಗ ನಾನು 1844.91. Add second audio to mix. ಓಕೆ, ಈಗ ಸೆಕೆಂಡ್ ಆಡಿಯೋ ಮಿಕ್ಸ್ ಆಗಿದೆ. ಅದನ್ನು ಪ್ಲೇ ಮಾಡಬೇಕಂತಂದರೆ ಇಲ್ಲಿ ಮತ್ತೆ ಆ್ಯಡ್ ಸೆಕೆಂಡ್ ಆಡಿಯೋ ಟು ಮಿಕ್ಸ್ ಅಂತ ಬರುತ್ತೆ, ಅದನ್ನು ತಲೆ ಕೆಡಿಸ್ಕೋಬೇಡಿ. ಅಲ್ಲಿಂದ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋದರೆ ಪ್ಲೇ ಸೆಕೆಂಡ್ ಆಡಿಯೋ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಆಡಿಯೋ ಪ್ಲೇ ಆಗುತ್ತೆ. ಸೆಕೆಂಡ್ ಆಡಿಯೋ ಮ್ಯೂಸಿಕ್, ನಾವೇನು ಮ್ಯೂಸಿಕ್ ಈಗ ಆಗ್ತಾ ಇದ್ದೀವೋ ಅದು ಪ್ಲೇ ಆಗುತ್ತೆ. ಕೇಳಿಸ್ಕೊಳ್ಳಿ, ಈಗ ಪ್ಲೇ ಆಗುತ್ತೆ ನೋಡಿ. ಕ್ಲಿಕ್ ಮಾಡ್ತೀನಿ ನಾನು. ಓಕೆನಾ, ತಮಗೆ ಕೇಳಿಸ್ತಾ ಇರ್ಬೋದು, ಪ್ಲೇ ಆಗ್ತಾಯಿದೆ. ಮತ್ತು ಅದರ ಮೇಲೆ ಪ್ಲೇ ಮೇಲೆ ಕ್ಲಿಕ್ ಮಾಡಿದರೆ ಸ್ಟಾಪ್ ಆಗುತ್ತೆ. ಓಕೆನಾ, ಹೀಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡೋಣ. ಟ್ರಿಮ್ ಸೆಕೆಂಡ್ ಆಡಿಯೋ, ಆ ಸೆಕೆಂಡ್ ಆಡಿಯೋನ ಟ್ರಿಮ್ ಮಾಡ್ಬೋದು. ಓಕೆನಾ, ಇದನ್ನು ಟ್ರಿಮ್ ಮಾಡೋದು ಹೇಗೆ ಅಂತೇಳಿ ನಾನು ಆಲ್ರೆಡಿ ವೀಡಿಯೋನ ಮಾಡಿದ್ದೀನಿ. ಅದು ವೀಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ.
ಟ್ರಿಮ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲಪ್ಪ ಅಂತಂದರೆ ಆ ವಿಡಿಯೋನ ನೋಡಿ ನೀವು ಸೆಕೆಂಡ್ ಆಡಿಯೋನ ಬೇಕಾದರೆ ಟ್ರಿಮ್ ಮಾಡ್ಕೋಬೋದು. ಓಕೆನಾ. ಅಂದರೆ ನಿಮ್ಗೆ ಎಲ್ಲಿಂದ ಎಲ್ಲಿವರೆಗೆ ಬೇಕು ಏನಂತೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಅದು ಟ್ರಿಮ್ ಮಾಡೋದು ನಾನು ವೀಡಿಯೋನ ಮಾಡಿದ್ದೀನಿ. ಓಕೆನಾ. ಚಾನಲ್ನಲ್ಲಿ ಇರುತ್ತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ ನೋಡಿ. ಓಕೆನಾ. Repeat second audio. ನಾನು ಅಲ್ಲಿ ಯಾವ ರೀತಿ ಹೇಳ್ಕೊಟ್ಟಿದ್ದೀನೋ ಅದೇ ರೀತಿ ಟ್ರಿಮ್ ಮಾಡ್ಬೋದು ನೀವು ಅಲ್ಲಿ. ಓಕೆನಾ. ಟ್ರಿಮ್ ಆಡಿಯೋ Trim second audio. ಟ್ರಿಮ್ ಸೆಕೆಂಡ್ ಆಡಿಯೋ ಆಯಿತು. ನೆಕ್ಸ್ಟ್ ನೋಡೋಣ. Repeat second audio. Button. ಓಕೆ, ನಿಮಗೆ ಆಡಿಯೋ ಏನಾದ್ರು ರಿಪೀಟ್ ಬೇಕಾ ಅಂದರೆ ಅದು ಏನಾದರೂ ಫುಲ್ ಮುಗಿದ್ಮೇಲೆ ಮತ್ತೆ ರಿಪೀಟ್ ಆಗಬೇಕಾ ಅದೇ ಆಡಿಯೋ ಅಂತ ಕೇಳುತ್ತೆ. ಇದನ್ನ ಕ್ಲಿಕ್ Loop ಮಾಡಿದರೆ one time. Audio lab. ಒನ್ ಟೈಮ್ ಆಡಿಯೋ ಲ್ಯಾಬ್, Loop on. Audio lab. Loop one time. Audio lab. ಲೂಪ್ ಒನ್ ಟೈಮ್. Loop on. Audio lab. ಓಕೆ. Loop one time. Audio lab. Loop on. Audio lab. ಓಕೆನಾ. ಅದು ಏನಾದರೂ ನಿಮಗೆ ಆಡಿಯೋ ಮುಗಿದ್ಮೇಲೆ ಕೂಡ ಮತ್ತೆ ರಿಪೀಟ್ ಆಗಬೇಕಂತಂದರೆ ನಿಮ್ಮ ಡಬಲ್ ಟ್ಯಾಪ್ ಮಾಡಿದರೆ ಅದು ಆಡಿಯೋ ಮುಗಿದ್ಮೇಲೆ ಕೂಡ ಮತ್ತೆ ರಿಪೀಟ್ ಆಗುತ್ತೆ. L2. Repeat second audio. ಓಕೆ. L2. Decrease second left volume. ಇದು Button. ವಾಲ್ಯೂಮ್ ಆಗಿರುತ್ತೆ. 0.5. Decrease second left volume. ಡಿಕ್ರೀಸ್ ಸೆಕೆಂಡ್ ಲೆಫ್ಟ್ ವಾಲ್ಯೂಮ್ ಆಗಿರುತ್ತೆ. ಇದು ಈಗ ವಾಲ್ಯೂಮ್ ಎಷ್ಟಿದೆ ಅಂತ ನೋಡೋಣ. ಹಾಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತೀನಿ. 0.50. ಇದು 0.5% ಇದೆ. ಓಕೆನಾ. ಇದನ್ನು ಕಡಿಮೆ ಮಾಡಬೇಕು ನೀವು. ಓಕೆನಾ. 1% ಅಥವಾ 1.5 ಅಥವಾ 2% ಇದ್ರೂ ಕೂಡ ನಡೆಯುತ್ತೆ. ಬಟ್ 5 ಇರಬಾರ್ದು, ಯಾಕಂದರೆ ಅದು ಕೂಡ 5 ಇರುತ್ತೆ ಫಸ್ಟ್ ಆಡಿಯೋ ಕೂಡ. ಹಾಗಾಗಿ ಮತ್ತೆರಡು ಸೇರಿಸಿದ್ರೆ ಕರೆಕ್ಟಾಗಿ ಕೇಳಲ್ಲ. ಸೊ ಹಾಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡೋಣ. Increase second left volume. ಓಕೆನಾ. ಇದು ಜಾಸ್ತಿ ಮಾಡೋದು. 0. Decrease second left volume. ಹಾಗೆ ರೈಟಿಂದ ಲೆಫ್ಟ್ ಸ್ವೈಪ್ ಮಾಡಿದ್ರೆ ಡಿಕ್ರೀಸ್ ಸೆಕೆಂಡ್ ಆಡಿಯೋ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಆಡಿಯೋ ವಾಲ್ಯೂಮ್ ಕಡಿಮೆ ಆಗುತ್ತೆ. ಬಟ್ ನೀವು ಒಂದೊಂದೇ ಸಲ ಕ್ಲಿಕ್ ಮಾಡಿದರೆ ಅದು ಒಂದು ಸೆಕೆಂಡ್ಗಳನ್ನು ಕಡಿಮೆ ಮಾಡೋದು ಕಷ್ಟ. ಹಾಗಾಗಿ ನಾನು ಏನು ಮಾಡ್ತೀನಪ್ಪ ಅಂತಂದರೆ 0. Decrease second left volume. ಡಿಕ್ರೀಸ್ ಸೆಕೆಂಡ್ ಲೆಫ್ಟ್ ವಾಲ್ಯೂಮ್ ಅಂತ ಇದೆಯಲ್ಲ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಪ್ರೆಸ್ ಮಾಡಿ ಇಟ್ಕೊತೀನಿ. ಓಕೆನಾ. ಅದು ಈಗ ಕಡಿಮೆ ಆಗುತ್ತೆ ನೋಡಿ ವಾಲ್ಯೂಮ್. ಓಕೆ, ಈ ರೀತಿ ಸೌಂಡ್ ಬರುತ್ತೆ. ಈಗ ನೋಡೋಣ ಎಷ್ಟು ಪರ್ಸೆಂಟ್ ಆಗಿದೆ ಅಂತೇಳಿ ಬಿಟ್ಟಿದ್ದೀನಿ ಅದನ್ನು. 0.26. 0.26ಗೆ ಇದೆ. ಇನ್ನೂ ಸ್ವಲ್ಪ ಕಡಿಮೆ ಮಾಡೋಣ. Decrease second left volume. ಓಕೆ. Button. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಪ್ರೆಸ್ ಮಾಡಿ ಇಟ್ಕೋಬೇಕು. 0.06. 0.06 ಇದೆ. ಸ್ವಲ್ಪ ಜಾಸ್ತಿ ಮಾಡೋಣ. Increase second left volume. ಓಕೆ. ಇನ್ಕ್ರೀಸ್ ಸೆಕೆಂಡ್ ಲೆಫ್ಟ್ ವಾಲ್ಯೂಮ್ ಅಂತ ಇದೆ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಒತ್ತಿಟ್ಕೊತೀನಿ. ಓಕೆ, ಸಾಕು. 0.09. ಓಕೆ, 09 ಇದೆ. ಸ್ವಲ್ಪ ಜಾಸ್ತಿ ಮಾಡೋಣ. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. 0.10. ಓಕೆ, 0.1 ಇದೆ. ಸೊ ಇಷ್ಟೇ ಸಾಕು ನನಗೆ ವಾಲ್ಯೂಮ್. ಓಕೆನಾ. ಈಗ ಲೆಫ್ಟ್ ವಾಲ್ಯೂಮ್ನ ಕಡಿಮೆ ಮಾಡಿದ್ವಿ ಅಂದರೆ ಫಸ್ಟಿಗೆ ಮಾತ್ರ ಕಡಿಮೆ ಆಗಿರುತ್ತೆ ವಾಲ್ಯೂಮ್. ಬಟ್ ಇನ್ನೂ ಆಡಿಯೋ ಮುಂದಕ್ಕೆ ಹೋದಂಗಲ್ಲ ಅದು ವಾಲ್ಯೂಮ್ ಜಾಸ್ತಿ ಇರುತ್ತೆ. ಅದನ್ನು ಕೂಡ ಕಡಿಮೆ ಮಾಡಬೇಕಪ್ಪ ಅಂತಂದರೆ Increase R2. ಹೀಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋಗೋಣ. Decrease second right volume. ಸೆಕೆಂಡ್ ರೈಟ್ ವಾಲ್ಯೂಮ್. ಓಕೆನಾ. ಡಿಕ್ರೀಸ್ ಸೆಕೆಂಡ್ ರೈಟ್ ವಾಲ್ಯೂಮ್ ಅಂತ ಇದೆಯಲ್ಲ, ಇದು ಆಡಿಯೋನ ಮುಂದಿನ ಭಾಗದಲ್ಲಿ 0.50. ಇದು ಕೂಡ 5% ಇದೆ. ಓಕೆನಾ. 0.5% ಇದೆ. ಓಕೆ. Increase second right volume. ಇನ್ಕ್ರೀಸ್ ಸೆಕೆಂಡ್ ರೈಟ್ ವಾಲ್ಯೂಮ್ ಅಂತ ಇದೆ. ಇದು ಜಾಸ್ತಿ ಮಾಡೋದು. 0.50. ಓಕೆ, 0.5 ಆಗಲೇ ಹೇಳಿದೆ. ಹೀಗೆ ನಾನು ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡ್ತೀನಿ. Decrease second right volume. ಓಕೆ, ಇದು ಕಡಿಮೆ ಮಾಡೋದು. ಈಗ ಕಡಿಮೆ ಮಾಡೋಣ. ಇದು ಕೂಡ 1% ಮಾಡೋಣ. ಅದು 1% ಇರಬೇಕು. ಇದು 1% ಇದ್ದರೆ ಮಾತ್ರ, ಸೇಮ್ ಇದ್ದರೆ ಮಾತ್ರ ಆಡಿಯೋ ಚೆನ್ನಾಗಿ ಕೇಳುತ್ತೆ. 0. Decrease second right volume. ಓಕೆ, ಇದನ್ನು ಕಡಿಮೆ ಮಾಡ್ತೀನಿ. ನಾನು ಡಬಲ್ ಟ್ಯಾಪ್ ಮಾಡಿ ಆಗಲೇ ಹೇಳಿದ ರೀತಿ ಪ್ರೆಸ್ ಮಾಡಿ ಇಟ್ಕೊತೀನಿ. ಅದನ್ನು ಡಬಲ್ ಟ್ಯಾಪ್ ಮಾಡಿ. ಓಕೆ, ಬಿಟ್ಟಿದ್ದೀನಿ ಈಗ. 0.32. ಓಕೆ, 0.32 ಇದೆ. Decrease ಸ್ವಲ್ಪ second right ಕಡಿಮೆ volume. ಮಾಡೋಣ. 0.20. ಓಕೆ, 0.2 Decrease ಇದೆ. second right volume. 0.05. ಓಕೆ, ಒಂದು ನಿಮಿಷ. Decrease second right volume. 0.5 0.05. 0.05 ಆಗಿದೆ. ಅದು Decrease ಸ್ವಲ್ಪ second right ಕಡಿಮೆ volume. ಜಾಸ್ತಿ ಮಾಡಬೇಕಾಗುತ್ತೆ. 1% ಹೇಳೋಣ. ಓಕೆ, 0.12. 0.12 Decrease ಆಗಿದೆ. second. ಸ್ವಲ್ಪ ಕಡಿಮೆ ಮಾಡೋಣ. ಡಿಕ್ರೀಸ್ ಮಾಡ್ತಾಯಿದ್ದೀನಿ ಮತ್ತೆ. 0.10. Decrease second Okay. right. 0.10. 0.10 ಆಯಿತು. ಅಂದರೆ 0.10 ಆಯಿತು. ನಮಗೆ ಇಷ್ಟೇ ಇದ್ದರೆ ಸಾಕು ವಾಲ್ಯೂಮ್. ಓಕೆನಾ. ನಾನು ಅದನ್ನು ಪ್ಲೇ ಮಾಡಿ ಕೂಡ ತೋರಿಸ್ತೀನಿ. ಓಕೆನಾ. ಹಿಂಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋಗ್ತೀನಿ. Decrease second audio. 0%. 000. No copyright. 1844.91. No copyright music guitar cinematic. Pianos 1 minute. ಓಕೆ, ಇದು ನಮ್ಮ ಆಡಿಯೋ ಒಂದು ನೇಮ್, ಸೆಕೆಂಡ್ ಆಡಿಯೋ ನೇಮ್. 1844.911. ಓಕೆ. Add third audio to mix. ನೀವು ಥರ್ಡ್ ಆಡಿಯೋನು ಕೂಡ ಮಿಕ್ಸ್ ಮಾಡಬೇಕಂತ ಮೇಲೆ ಡಬಲ್ ಟ್ಯಾಪ್ ಮಾಡಿ ಥರ್ಡ್ ಆಡಿಯೋನು ಕೂಡ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಬೋದು. ಓಕೆನಾ. ನಾನು ಸೆಕೆಂಡ್ ಆಡಿಯೋ ಮಾತ್ರ ಮಿಕ್ಸ್ ಮಾಡಿದ್ದೀನಿ. ಸೊ ಈಗ ನಾನು ಹಿಂಗೆ 1 point. ಸ್ಕ್ರೀನ್ನ ಮೇಲೆ ಭಾಗದಲ್ಲಿ ಟಚ್ ಮಾಡಿದ್ದೀನಿ. Decrease first right volume. Button. R1. Increase first left. 1 point. Decrease L1. L. Play. ಓಕೆ, Add audio. ಈಗ ಸ್ವಲ್ಪ ಮೇಲೆ ಅಂತಂದರೆ ಸ್ಕ್ರೀನ್ನ ಮಧ್ಯಭಾಗದಿಂದ ಸ್ವಲ್ಪ ಮೇಲೆ ಟಚ್ ಮಾಡಿದರೆ ನಿಮಗೆ ಸಿಗುತ್ತೆ, ಏನೋ ಒಂದು ಸಿಗುತ್ತೆ.
No copyright music guitar. L2. ಓಕೆನಾ L2 ಅಂತ ಏನೋ ಸಿಗುತ್ತೆ ಅಲ್ಲಿಂದ ಇಲ್ಲಾಂದರೆ ನೀವು ಹೆಂಗೆ ಬಂದಿರ್ತಾರೋ ಹಂಗೆ ಲೆಫ್ಟಿಂದ ರೈಟಿಗೆ ಬಂದಿರ್ತಿರಲ್ಲ ಈಗ ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡ್ತಾ ಹೋದರೆ ನಿಮಗೆ Repeat second audio. Trim second audio. Place add set 18 voice 0 mains increase 1 point decrease first right volume. ಓಕೆ ಇವೆಲ್ಲ ಬಿಡಿ ಇವೆಲ್ಲ ಡಿಸೇಬಲ್ R decrease 1.00. Decrease for R1. Increase for 1 point decrease L1. Zip help. Play. Help 0011. ನೀವು Help. ಫಸ್ಟ್ ಆಡಿಯೋನ ಏನು ಮಾಡೋಕ್ಕೆ ಹೋಗ್ಬಿಡಿ ಆಡಿಯೋದು ಹೇಗಿರುತ್ತೋ ಅದೇ ರೀತಿ ಇರಲಿ ಸೆಕೆಂಡ್ ಆಡಿಯೋ ವಾಲ್ಯೂಮ್ ಮಾತ್ರ ಕಡಿಮೆ ಮಾಡ್ಕೊಳ್ಳಿ ನಂತರ ನೀವು ಎಲ್ಲ ಆದಮೇಲೆ ನೀವು ಪ್ಲೇ ಮಾಡಿ ಕೂಡ ನೋಡ್ಬೋದು Play. Add audio. ಓಕೆ ಇಲ್ಲಿ ಆ್ಯಡ್ ಆಡಿಯೋ ಅಂತಿದೆ ತಲೆ ಕೆಡಿಸ್ಕೊಬೇಡಿ Play. ಇಲ್ಲಿ ಪ್ಲೇ ಅಂತ ಇರುತ್ತಲ್ಲ ಆ್ಯಡ್ ಆಡಿಯೋನ ಬರುತ್ತಲ್ಲ ಅಲ್ಲಿಂದ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದ್ರೆ ಪ್ಲೇ ಅಂತ ಸಿಗುತ್ತೆ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ಆಡಿಯೋ ಪ್ಲೇ ಆಗುತ್ತೆ ಈಗ ಕೇಳಿಸ್ಕೊಳ್ಳಿ ಪ್ಲೇ ಮಾಡ್ತೀನಿ ನೋಡಿ Standard. ಹಲೋ ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ನಾನು ಇವತ್ತು ನಿಮ್ಮ ಜೊತೆಯಾಗಿರೋದು ನಿರಂಜನ್ ಫ್ರಮ್ ಅಡ್ಮಿನ್ ಟೀಮಿಂದ ಓಕೆ ಇವತ್ತಿನ ವಿಶೇಷತೆ ಏನು ಅಂತ ಅನ್ನೋದಾದರೆ ಯಾವುದೇ ವಿಡಿಯೋ ಅಲ್ಲ ಓಕೆನಾ ಇದೇ ರೀತಿಯಾಗಿ ನೀವು ಒಂದು ಆಡಿಯೋಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಆ್ಯಡ್ ಮಾಡ್ಬೋದು ನೀವು ಒಂದೊಂದೇ ಸೆಕೆಂಡ್ನ ಕಡಿಮೆ ಮಾಡ್ತಾ ಹೋದರೆ ಅದು ಬರೋಲ್ಲ ಡಿಕ್ರೀಸ್ ಇಂಕ್ರೀಸ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಅದು ಜಾಸ್ತಿ ಕಡಿಮೆ ಆಗುತ್ತೆ ಇಲ್ಲಾಂತ ಅಂದರೆ ನಿಮಗೆ ಲೇಟ್ ಆಗುತ್ತೆ ಒಂದೊಂದೇ ಪರ್ಸೆಂಟೇಜ್ ಕಡಿಮೆ ಮಾಡಬೇಕಂತಂದರೆ ಸೊ ಹಾಗಾಗಿ ನೀವು ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೋಬೇಕು ಓಕೆನಾ ಆಗ ಅದು ಕಡಿಮೆ ಆಗುತ್ತೆ ಓಕೆನಾ ಸೊ ಈ ವಿಡಿಯೋ ಏನಾದರೂ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ವಿಡಿಯೋನ ಹಿಂದಕ್ಕೆ ನೋಡಿ ಯಾಕಪ್ಪ ಅಂತಂದರೆ ನಾನು ಆಲ್ಮೋಸ್ಟ್ ಅರ್ಥ ಮಾಡಿಸೋ ಪ್ರಯತ್ನವನ್ನು ಮಾಡಿದ್ದೀನಿ ಹಾಗಾಗಿ ಲಾಸ್ಟಿಗೆ ಎಲ್ಲ ಎಡಿಟಲ್ಲಿ ಆಗಿರುತ್ತಲ್ಲ ಪ್ಲೇ ಎಲ್ಲ ಮಾಡಿ ಆದಮೇಲೆ ನೀವು ಲಾಸ್ಟಿಗೆ Add audio. Button. ಓಕೆ ಆ್ಯಡ್ ಆಡಿಯೋ ಅಂತ ಇದೆಯಲ್ಲ ಹೀಗೆ ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡೋಣ Save. Button. ಇಲ್ಲಿ ಸೇವ್ ಅಂತೇಳಿ ಸಿಗುತ್ತೆ ಸೇವ್ ಬಟನ್ ಅಂತೇಳಿ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ Audio files are of different formats. Converting it to the required format for mixing. Generating Okay. output. ಓಕೆ ಅದು ಕನ್ವರ್ಟ್ ಆಗ್ತಾ ಇದೆ ಒಂದು Album art. ನಿಮಿಷ ಓಕೆ ಈಗೆಲ್ಲ ಆಗಿದೆ ಹಲೋ ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಓಕೆ ಇದು ನಾವು ಮಾಡಿದ ಎಡಿಟರ್ ಒಂದು ಆಡಿಯೋ ತೋರಿಸ್ತಾ ಇದೆ Album art. ನಿಮ್ಮ ಜೊತೆಯಾಗಿರೋದು Play. Voice 001% out of. Okay. Button. ಓಕೆ ಕೊಡೋಣ ವಿಶೇಷತೆ ಓಕೆ Audio lab. ಈಗ Volume. Save. Button. ಮತ್ತೆ ನಾವು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ Voice 007 no copyright music guitar cinematic pianos. ಓಕೆ Music. Voice 007 no copyright music guitar cinematic pianos. Edit box. Audio name. ಓಕೆ ಇಲ್ಲಿ ಆಡಿಯೋ ನೇಮನ್ನು ಚೇಂಜ್ ಮಾಡ್ಬೋದು ನಾ ಆಡಿಯೋ ನಾಮನ ಅದೇ ಇರಲಿ Music. Drop down Okay. menu. Use as. ಮ್ಯೂಸಿಕ್ನ ನೀವು ಆ್ಯಡ್ ಮಾಡ್ಬೋದು ಇಲ್ಲಿ ಡಿಫಾಲ್ಟಾಗಿ ರಿಂಗ್ ಟೋನ್ನ ಅಥವಾ ಬೇರೆ ನಾನು ಅನೇಕ ಆಡಿಯೋ ಲ್ಯಾಬ್ಗೆ ಸಂಬಂಧಪಟ್ಟಂತೆ ಟ್ವಿಟರಲ್ಲಿ ಏನು ಮಾಡಿದ್ದೆ ಅದ್ರಾಗ ಹೇಳಿದ್ದೀನಿ ನಿಮಗೆ ಮ್ಯೂಸಿಕ್ಗಳು ಯಾವ ರೀತಿ ಇರ್ತವೆ ಅಂತೇಳಿ ಅದೇ ರೀತಿಯಲ್ಲಿ ಇದರಲ್ಲಿ ಕೂಡ ಇರುತ್ತೆ Mix. Button. ಓಕೆ ಈಗ Music. Mix. Button. ಮಿಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಆಡಿಯೋ ಸೇವ್ ಆಗುತ್ತೆ ಡಬಲ್ ಟ್ಯಾಪ್ Mixing ಮಾಡಿದ್ದೀನಿ audio. ಓಕೆ ಮಿಕ್ಸಿಂಗ್ ಆಡಿಯೋ ಅಂತ Converting audio to ಹೇಳ್ತಾರೆ MP3. ಓಕೆ Converting audio to MP3. ಓಕೆ Window ಅದು converting audio to MP3 MP3. ಅದು M4A ಯಾವುದೋ ಒಂದು ಫಾರ್ವೇಟ್ನಲ್ಲಿ ಇದೆ ಸೊ ಹಾಗಾಗಿ ಅದು MP3ಗೆ ಕನ್ವರ್ಟ್ ಆಗ್ತಾ ಇದೆ ವೇಟ್ ಮಾಡೋಣ Converting audio to. ಸೊ ಕನ್ವರ್ಟ್ ಆಗಲಿ ಅದು ಕನ್ವರ್ಟ್ ಆದಮೇಲೆ ನಿಮ್ಮ ಒಂದು ಫೈಲ್ಸ್ನಲ್ಲಿ ಫೈಲ್ ಮ್ಯಾನೇಜರ್ ಅಥವಾ ಮೈ ಫೈಲ್ಸ್ ಅಥವಾ ಫೈಲ್ಸ್ನಲ್ಲಿ ಆಡಿಯೋನಲ್ಲಿ ಇದು ಬಂದುಬಿಟ್ಟು ಆಡಿಯೋ ಲ್ಯಾಬ್ ಮಿಕ್ಸ್ ಏನೋ ಅಂತ ಇರುತ್ತೆ ನಾನು ಫೋಟೋ ತೋರಿಸ್ತೀನಿ ಅದು ಏನಂತ ಇರುತ್ತೆ ಅಂತೇಳಿ ಒಂದು ನಿಮಿಷ ಸೇವ್ ಆಗಲಿ ಅದು ಸೊ ನೋಡಿ ಆಗಲೇ ಹೇಳಿದಾಗೆ ನಮ್ಮ ಮೊಬೈಲ್ ಟೆಕ್ ಇನ್ ಕನ್ನಡ ಕಡೆಯಿಂದ ಏನು ಮಾಡ್ತಾ ಇದ್ದೀವೋ ಬೇಸಿಕ್ ಮೊಬೈಲ್ ಕಲಿಕೆ ತರಬೇತಿ ಕಾರ್ಯಕ್ರಮಕ್ಕೆ ಯಾರು Copying audio to music. ಜಾಯ್ನ್ Audio lab. ಆಗಬೇಕಂತ ಇದ್ದೀರೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಅಲ್ಲಿಂದ ಆ ವಿಡಿಯೋನ ನೋಡಿ ಓಕೆನಾ ಆ ವಿಡಿಯೋನ ನೋಡಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಏನನ್ನು ಅಂತ ಎಲ್ಲ ಹೇಳಿದ್ದೀನಿ ಸೊ ಆ ವಿಡಿಯೋನ ನೋಡಿ ಓಕೆನಾ ಓಕೆ ಅದು ಈಗ ಸೇವ್ ಆಗಿದೆ AD. Navic audio saved. Astrology zone. ಓಕೆ Button. ಇಲ್ಲಿಂದ ನಾವು ಬ್ಯಾಕ್ ಬಂದುಬೇಡ ಇದೇನು ನೋಡಬೇಡಿ ಓಕೆನಾ ಬ್ಯಾಕ್ ಬರೋಣ Audio lab. One UI home. ಓಕೆ ನಾನೀಗ Social media folder. Samsung. ನನ್ನ Folder ಮೈ open. ಫೈಲ್ಸ್ ಒಳಗಡೆ My ಹೋಗ್ತೀನಿ radio. Smart Swift radio. My files. Column ಓಕೆ 2. ಮೈ ಫೈಲ್ಸ್ ಒಳಗಡೆ My files. ಹೋಗ್ತಿದ್ದೀನಿ Downloads. Row Okay, 2. ಇಲ್ಲಿಂದ ನಾನು Documents. Audio files. Row 1. Column 3. ಓಕೆ ಆಡಿಯೋ ಫೈಲ್ಸ್ ಒಳಗಡೆ ಹೋಗ್ತೀನಿ Audio file. Voice underscore changer. Video underscore audio. Trim under Telegram. Folder. / internal store. Tech freedom text. Snap to audio. Recordings. Folder. / internal storage / tech freedom / recordings. One item. 11 of 19. ಇಲ್ಲಿ ನಿಮಗೆ ಅನೇಕ ಫೋಟೋಗಳು ಇರ್ತವೆ ಆಡಿಯೋ ಫೋಟೋಗಳು ಓಕೆನಾ ಇದು ಬಂದುಬಿಟ್ಟು ಆಡಿಯೋ ಲ್ಯಾಬ್ ಫೋಟೋಲ್ಲಿ ಸೇವ್ ಆಗಿರುತ್ತೆ Outputs. Nearby ship. Mix on. Download. Recordings. Converted underscore op. Call. Converted underscore op. Call. Audio. Full. Call. Converted recordings.
Download mix nearby output. Nearby mix underscore audio folder slash internal storage slash music slash audio underscore lab slash mix underscore audio. 5 items. 14 of 19. ಆ ಮಿಕ್ಸ್ ಆಡಿಯೋ ಅಂತೇಳಿ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ. ಅದರ ಒಳಗಡೆ ನಾವು ಮಾಡಿದಂಥ ಆಡಿಯೋಗಳೆಲ್ಲ ಇರ್ತವೆ. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ನಾನು ಮಾಡ್ತಾ Mix ಇದ್ದೀನಿ. underscore audio. ಸೊ Voice 007 no copyright music descending button 1 of 6. Voice 007 no copyright music cinematic. Pianos underscore 150757357 July 5th 3:08 p.m. 18.00 MB button 2 of 6. ಓಕೆನಾ, ನಾವು ಕ್ರಿಯೇಟ್ ಮಾಡಿದಂಥ ಆಡಿಯೋ ಇದೆ. ಓಕೆನಾ, ನಾನು ಡಬಲ್ ಟ್ಯಾಪ್ ಮಾಡಿ ಮತ್ತು ಅದನ್ನು ಓಪನ್ ಮಾಡಿ ತೋರಿಸಲ್ಲ. ಸೊ ಕ್ರಿಯೇಟ್ ಆಗಿದೆ. ಇದೇ ರೀತಿಯಾಗಿ ನೀವು ಆಡಿಯೋಗಳನ್ನು ಮಿಕ್ಸ್ ಮಾಡ್ಬೋದು. ಸೊ Home screen page. ವಿಡಿಯೋ ಇಷ್ಟ ಆಗಿತ್ತು. ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಇನ್ನೂ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಸೊ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೆ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ.